ದೋಣಿ ದುರಂತ ನಡೆದಿದೆ? ಇಲ್ಲ, ಇದು ಫಸ್ಟ್ ಟೈಮ್ ನಡೆದಿದ್ದು. ಈ ಥರ ಯಾವಾಗೂ ಆಗಲಿಲ್ಲ, ಎಲ್ಲೂ ಆಗಲಿಲ್ಲ, ಈ ಜಿಲ್ಲೆಯಲ್ಲೇ ಆಗಲಿಲ್ಲ. ಇದು ಭಾಳ ನೋವಾಗ್ತಾಯಿದೆ. ಯಾಕೆಂದರೆ ಏನು ವೃತ್ತಿ ಜೀವನ ಅಥವಾ ಅವರು ಏನು ತಿನ್ನಲಿಕ್ಕೋಸ್ಕರ ತೆಗಿಲಿಕ್ಕೆ ಹೋಗಿ ಈ ಥರ ಆಗ್ತದೆ ನಡಿ ಯಾರಿಗೂ ಯೋಚನೆಯೂ ಮಾಡಲಿಲ್ಲ ಅಥವಾ ಇನ್ನೋರಿಗೆ ಆಗಿದ್ದಿಲ್ಲ. ಒಂದೇ ಕುಟುಂಬದ್ದು ಎಲ್ಲ ಒಂದೇ ಕುಟುಂಬ ಅಂದರೂ ತೊಂದರೆ ಇಲ್ಲ, ಎಲ್ಲ ಸಂಬಂಧಿಕರೇ. 8 ಜನ ಅಂತೂ ಒಂದೇ ಮನೆಯವರು, ಬಾಕಿ 3 ಜನ ಬೇರೆ ಬೇರೆ ಮನೆ, ಆದರೆ ಎಲ್ಲರೂ ಸಂಬಂಧಿಕರೇ, ಅಕ್ಕಪಕ್ಕದವರು, ಒಂದೇ ಕಡೆಯವರು. 3 ಜನ ಸೇಫ್ ಆಗಿದ್ದಾರೆ, 2 ಜನ ಹಾಸ್ಪಿಟ್ಲಲ್ಲಿದ್ದಾರೆ. ಹಾಸ್ಪಿಟ್ಲಿಗೆ ಹೋಗಿ ನೋಡಿ ಬಂದಿದ್ದೇನೆ, ನಾನು ನಿನ್ನೆ ನೋಡಿ ಬಂದಿದ್ದೇನೆ. ಅವರು 2 ಜನಕ್ಕೆ ಏನೂ ತೊಂದರೆ ಇಲ್ಲ, ಆರಾಮಿದ್ದಾರೆ. ಅವ್ರಿಗೆ ಮತ್ತೆ ಧೈರ್ಯ ಹೇಳಿ ಬಂದಿದ್ದೇವೆ. ಎಷ್ಟು ಖರ್ಚಾಗಲಿ ಡಾಕ್ಟ್ರಿಗೂ ಮಾತಾಡಿ ಎಷ್ಟು ಖರ್ಚಾಗಲಿ ನಾವು ನೋಡಿಕೊಡ್ತೇವೆ, ನಮ್ಮ ಸರ್ಕಾರ ನೋಡಿಕೊಡ್ತೇವೆ, ಇಲ್ಲ ನಾವು ನೋಡಿಕೊಡ್ತೇವೆ, ಅಂಥದ್ದೇನು ಸಮಸ್ಯೆ ಇಲ್ಲ, ದುಡ್ಡಿನ ಸಮಸ್ಯೆ ಅಂಥದ್ದು ಇಲ್ಲ, ಅದು ಸರಿ ಮಾಡಿ ಅಂತ ಹೇಳಿದ್ದೇವೆ. ಇವರಿಗೂ ಹಾಗೆ ನಾವು ಎಷ್ಟೇ ಪರಿಹಾರ ಕೊಟ್ಟರು ಅದು ನಮಗೆ ನೋವಾಗ್ತಾಯಿದೆ. ಎಷ್ಟೇ ಕೊಟ್ಟರು ಅದು ಸರಿದೂಗಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಇವತ್ತೇ ಒಂದು ಬಾಡಿ ಸಿಗಲಿಲ್ಲಾಗಿತ್ತು, ಅದೊಂದು ಟೆನ್ಷನ್ ಇತ್ತು. ರಾತ್ರಿ ಸಿಕ್ಕಿದ್ರಿಂದ ಎಲ್ಲನೂ ಇವತ್ತೇ ಅಂತ್ಯಕ್ರಿಯೆ ಇವತ್ತು ಬೆಳಿಗ್ಗೆ ಸಿಕ್ಕಿ ಎಲ್ಲ ಅಂತ್ಯಕ್ರಿಯೆ ಇವತ್ತೇ ಒಂದೇ ಸಲ ಆಗುವಂಥದ್ದಾಯಿತು. ಅದು ನಾವು ಭಾಳ ಬೇಜಾರದಲ್ಲಿದ್ದರು. ಮತ್ತೆ ಏನಾದರೂ ವ್ಯತ್ಯಾಸ ಆಗ್ತದೇನೋ, ಎಲ್ಲಿ ಸಮುದ್ರಕ್ಕೆ ಹೋಗಿಬಿಡ್ತದೇನೋ ಅಂತ, ಅಂಥದ್ದೇನೂ ಆಗಲಿಲ್ಲ. ಎಲ್ಲ ರೀತಿ ಏನು ಹಿಂದೂ ಧರ್ಮದ ಸಂಪ್ರದಾಯದ ಪ್ರಕಾರ ಇವತ್ತೇ ಎಲ್ಲ ಕಾರ್ಯಕ್ರಮ ನಡೀತಾ ಇದೆ. ಮುಂದಿನ ದಿನದಲ್ಲಿ ಅವರ ಕುಟುಂಬಕ್ಕೆ, ಅವ್ರ ಮಕ್ಕಳಿಗೆ, ತಂದೆ ತಾಯಿ ಇಬ್ಬರು ಕಳ್ಕೊಂಡಂಥ ಮಕ್ಕಳಿದ್ದಾರೆ. ಅವ್ರ ಮಕ್ಕಳಿಗೆ ನಾವು ಸಂಪೂರ್ಣವಾದಂಥ, ನಾವು ವೈಯಕ್ತಿಕವಾಗೂ ನಾನು ಅವ್ರ ಜೊತೆ ನಿಲ್ತೇನೆ. ಸರ್ಕಾರದಿಂದ ಏನೇನು ಸಿಗ್ತದೆ ಅದನ್ನು ಕೊಡಿಸುವಂಥ ಕೆಲಸವನ್ನು ಮಾಡ್ತೇನೆ. ಯಾರೇ ಓದುವಂಥವ್ರು ಇದ್ದರೆ ಅವರು ಏನು ಓದ್ತಾರೆ, ಎಲ್ಲಿವರಿಗೆ ಓದ್ತಾರೆ, ಅವ್ರಿಗೆ ಸಂಪೂರ್ಣವಾದಂಥ ಖರ್ಚನ್ನು ಕೊಡಲಿಕ್ಕೆ ನಾನು ರೆಡಿ ಇದ್ದೀನಿ. ನಮ್ಮದೇ ಸ್ಕೂಲ್ ಇದೆ, ಇಲ್ಲಾಂದರೆ ಬೇರೆ ಕಡೆ ಓದ್ತಾರೆ ಅಂದರೂ ನಾವು ಅದನ್ನು ಭರಿಸುವಂಥ ಕೆಲಸವನ್ನು ಮಾಡ್ತೇನೆ. ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲದೆ ಇರೋದು, ಸಾಧ್ಯ ಇದೆ ಅಂದರೆ ಎಷ್ಟೇ ಖರ್ಚಾದರೂ ಬದುಕ್ತಾರೆ ಅಂತ ಹೇಳಿದರೆ ನಾವು ಬದುಕಿಸುವಂಥ ಕೆಲಸವನ್ನು ಮಾಡ್ತಿದ್ರು. ಸರಿ, ಮುಂದಿನ ಅಲ್ಲಿ ಏನಾಗಿದೆ, ಯಾವಾಗಲೂ ಆಗಿದ್ದೇ ಇಲ್ಲ ಇದು. ಯಾಕೆಂದರೆ ಜಾಗೃತಿಯಿಂದ ಹೋಗ್ತಾರೆ. ಹೇಗೆ ವ್ಯತ್ಯಾಸ ಆಯಿತು ಅಂದೇಳಿ ಅದನ್ನು ಅಧಿಕಾರಿಗಳೀಗ ಪರಿಶೀಲನೆ ಮಾಡ್ತಾಯಿದ್ದಾರೆ. ಅದಾದಮೇಲೆ ಏನು ಮಾಡಬೇಕು ಅಂದೇಳಿ ಯೋಚನೆ ಮಾಡುವಂಥದ್ದು. ಅಥವಾ ಅವರಿಗೆ ಇದು ತೆಗೆಯೋದಿಲ್ಲ, ತೆಗಿಬಾರ್ದು ಅನ್ನಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಇದು ಸಂಪ್ರದಾಯ. ಪ್ರತಿ ವರ್ಷ ಅದು ಅಮಾವಾಸ್ಯೆ ಮತ್ತು ಹುಣ್ಣಿಮೆಗೆ ಜಾಸ್ತಿ, ಅದರಲ್ಲೂ ಮೇದಲ್ಲಿ ಜಾಸ್ತಿ. ಅಮಾವಾಸ್ಯೆ ಹುಣ್ಣಿಮೆಗೆ ನೀರು ಕೆಳಗೆ ಹೋದಾಗ ಹೋಗ್ತಾರೆ, ಮೇಲೆ ಬರೋದ್ರೊಳಗೆ ಬರುವಂಥದ್ದು. ಈಗ DC ಅವ್ರು ಇರ್ಬೋದು, SP ಅವ್ರು ಇರ್ಬೋದು, ಎಲ್ಲರೂ ಅವರವರ ಏನು ಹೇಗೆ ಆಯಿತು ಏನು ಅನ್ನೋದು ಪರಿಶೀಲನೆ ಮಾಡಿ ಮುಂದಿನ ದಿನದಲ್ಲಿ ಕಟ್ಟುನಿಟ್ಟಿನ ಕ್ರಮವನ್ನು ತಗೊಳ್ಳಿಕ್ಕೆ ನಮ್ಮ ಸರ್ಕಾರದಿಂದ ನಾವು ಬದ್ಧರಾಗಿದ್ದೇವೆ.